ನೀವೊಬ್ಬರೇ ಅದು ಹೇಗೆ? ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ? ಬೇರೆ ಏನಾದರೂ ವಿಷಯ ಬೇಕಿದ್ರೆ ಕೇಳು. ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಅಪ್ಪಾಜಿ ಅಂತ ಕರಿಬೋದಾ? ನಿನಗೆ ಹಾಗೆ ಕರಿಬೇಕು ಅಂತ ಅನಿಸಿದ್ರೆ ಕರಿಯಮ್ಮ. ಏನೂ ತೊಂದರೆ ಆಗಲ್ಲ, ಸುಮ್ಮನಿರಿ ರಮೇಶಣ್ಣ. ಬೆಳಗ್ಗೆ ಎದ್ದು ದೇವರ ನಾಮ ಹಾಡಿದ್ರೆ ಮನೆಗೆ ಮನಸ್ಸಿಗೆ ಎರಡಕ್ಕೂ ಒಳ್ಳೇದು. ನೀ ಹಾಡು ಪುಟ್ಟಿ. ಸರಿ ಅಕ್ಕ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ उत्तिष्ठ उत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मंगलं कुरु गजमुख वंदिसुवे करुणिसि कायो गजमुख वंदिसुवे करुणिसि कायो गजमुख वंदिसुवे गजमुख वंदिपे गजगौरिय पुत्र गजमुख वंदिपे गजगौरिय पुत्र अजन पीतन मोमगन मोहद बाल गजमुख वंदिसुवे करुणिसि कायो गजमुख वंदिसुवे नीलकंठन सुत बालगणेशने बारी बारिगू निन्न भजने ಮಾಡುವೆನಯ್ಯ ನೀಲಕಂಠನ ಸುತ ಬಾಲಗಣೇಶನೇ. ಯಜಮಾನ್ರಿಗೆ ಹಾಡು ಕೇಳಿ ಎತ್ತರ ಆಯ್ತಾ ಅಂತ? ಅದು ಟೀಚರ್ ಅಮ್ಮನ ಕೆಲಸ. ಬೇಡ ಮಗ, ನೀ ಹಾಡು ಬೇಡ, ಯಜಮಾನ್ರಿಗೆ ಎತ್ತರ ಆಗ್ತೇ ಅಲ್ವಾ? ಆದ್ರೆ ಬೆಳಿಗ್ಗೆ ಹೊತ್ತು ದೇವ್ರನ್ನ ಮಾಡಿದ್ರೆ ಮನೆಗೆ ಒಳ್ಳೇದಾಗ್ತೆ ಅಂದ್ರೆ ಬೇಡ ಬೇಡ ಅಂದ್ರು ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂದ್ರೆ ಅಲ್ಲಿ ಕಾಣಿ ರಂಗೋಲಿ ಆಗ್ತಾ ಇಪ್ಪದು. ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಮತಿಗೆಟ್ಟ ರಾವಣ ಪೂಜಿಸದೆ ಸೀತಾಪತಿಯ ಕರದಿಂದ ಹತನಾಗಿ ಹೋದನು. ಮತಿಗೆಟ್ಟ ರಾವಣ ಪೂಜಿಸದೆ ಸೀತಾಪತಿಯ ಕರದಿಂದ ಹತನಾಗಿ ಹೋದನು. ವಾರಿಜನಾಭ ಶ್ರೀ ಹಯವದನನ ಪಾದ ಸೇರುವ ಮಾರ್ಗದ ದಾರಿಯ ತೋರಿಸೋ. ವಾರಿಜನಾಭ ಶ್ರೀ ಹಯವದನನ ಪಾದ ಸೇರುವ ಮಾರ್ಗದ ದಾರಿಯ ತೋರೋ ಗಜಮುಖ ವಂದಿಸುವೆ. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಕಾಯೋ ಗಜಮುಖ ವಂದಿಸುವೆ ಗಜಮುಖ ವಂದಿಸುವೆ ಗಜಮುಖ. ಸಿಟಿ ಹುಡುಗಿ ಆದರೂ ಎಷ್ಟು ಜನ ರಂಗೋಲಿ ಹಾಕ್ತಾಳಲ್ಲ. ಹೌದು ಟೀಚರ್ ಅಮ್ಮ, ಅದೆಂತ ಚುರುಕಪ್ಪ. ಮನೆ ಕೆಲಸ ಎಲ್ಲ ಮಾಡ್ತಿರೋ ದಣಿಗಳೇ. ಬೆಳಿಗ್ಗೆ ಹಾಲು ಕರೆದಿದ್ದು ಅವರೇ. ನಾನ್ ಸುಮ್ಮನೆ ಕೇಳ್ತ್ರು ಅನ್ಕೊಂಡೆ. ಬೇಗ ಬೇಗ ಹಾಲು ಕರೆದು ಕೊಡ್ಪನ ತುಂಬಿಸ್ಬಿಟ್ರು. ದಣಿಗಳೇ, ನೀವು ಮುಖ ತೊಳ್ಕೊಂಡು ಬನ್ನಿ, ನಾವು ಒಲೆ ಚಾ ಇಡ್ತೀನಿ. ಸರಿ, 2 ನಿಮಿಷ ಬಂದು. ಏ ಕೆಂಚ, ಕಮಲ, ದಣಿಗಳಿಗೆ ನಗಾಡಿದ್ಕೊಂಡು ಯಾವ ಕಾಲ ಆಯ್ತೇನೋ ಮಾರಾಯ್ತಿ. ಹೌದೌದು, ಅವ್ರು ನಗಾಡಿದ್ ಕಂಡಿದ್ದು ನನಗ್ ನೆನಪೇ ಇಲ್ಲ. ಟೀಚರ್ ಅಮ್ಮ ಈ ಮನೆಗೆ ಒಬ್ಬರೇ ಬರ್ಲೆ, ಜೊತೆಗೆ ನಗುನು ತಕೊಂಡ್ ಬಂದ್ರು. ಸರಿ ಹೇಳ್ತಿ ಮಾರೈತಿ. ಕಮಲೆ, ದಣಿಗಳು ಕೊಡುವಾಗ ನಂಗೂ ಒಂದು ಕಪ್ ಚಾ ಆಯ್ತಾ? ಆಯ್ತಾಯ್ತು. ಸಿಟಿಯಿಂದ ಬಂದದಾದ್ರು ಭಾರಿ ಲಾಯ್ಕ ರಂಗೋಲಿ ಬಿಟ್ರೆ ಯಜಮಾನ್ರಿಗೆ ಸಂತೋಷ ಆಯ್ತು. ಯಜಮಾನ್ರ ಸಂತೋಷ ಆಯ್ತಂದ್ರೆ ನಮಗೂ ಸಂತೋಷ ಆಯ್ತು. ಭುವನ್, ಬೇಗ ಬಾರಪ್ಪ, ತಿಂಡಿ ತಿನ್ಕೊಂಡು ಹೊರಡ್ಬೇಕಲ್ವಾ? ಏನು ಹೊರಡ್ಬೇಕಾ? ಎಲ್ಲಿಗೆ? ಇದೇನೋ ಹೀಗೆ ಕೇಳ್ತಿದ್ಯಾ? ಹೋಗಿ ಶ್ರದ್ಧಾಂಗ್ ಕರ್ಕೊಂಡ್ ಬರ್ಬೇಕಲ್ವಾ?
ಅಮ್ಮಂಗೆ ಶ್ರದ್ಧಾ ಮನೇಲಿ ಇಲ್ದೇ ಇದ್ರೆ ನೆಮ್ಮದಿನೇ ಇಲ್ಲ ಅನ್ಸತ್ತೆ. ಏನಪ್ಪ ಭುವನ್, ಹೋಗ್ತಿಲ್ವಾ ಇವತ್ತು? ಏನಂದೆ? ಇಲ್ವಾ? ಹೋಗೋಳ್ನ ಕರ್ಕೊಂಬರಲ್ವಾ ಇವತ್ತು? ಇವತ್ತಲ್ಲ ಅಜ್ಜಿ, ಇನ್ಯಾವತ್ತು ಹೋಗೋದು ಇಲ್ಲ, ಕರ್ಕೊಂಡು ಬರಲ್ಲ. ಓ ಗಾಡ್, ಇವತ್ತೇ ಹೇಳ್ಬೇಕಾಗಿತ್ತಾ? ಏನು? ಹೌದಜ್ಜಿ, ಕರ್ಕೊಂಬರಲ್ಲ ನಾನು. ಭುವನ್, ಭುವಿ, ಏನಾಗ್ತಿದೆ ಇಲ್ಲಿ? ಏನೂ ಆಗ್ತಿಲ್ಲ ಅಜ್ಜಿ, ಎಲ್ಲ ಮುಗ್ದೋಗಿದೆ. ತಮಾಷೆ ಮಾಡಬೇಡ. ಅದೇನು ಅಂತ ನೇರವಾಗಿ ಹೇಳು. ಜೋಕ್ ಮಾಡೋ ಹೊತ್ತಲ್ಲ ಇದು. ಅಜ್ಜಿ, ಅಜ್ಜಿ, ಎಲ್ಲ ಮುಗ್ದೋಯ್ತು ಅಜ್ಜಿ. I'm so sorry. ಶ್ರದ್ಧಾ ನಾನು ಬಿಟ್ಟು ಹೊಟ್ಟಲ್ಲ ಅಜ್ಜಿ. ಅವಳಿಗೆ ಯಾವತ್ತೂ ವಾಪಸ್ ಬರಲ್ಲ. ನಿನಗೇನು ಗೊತ್ತಿಲ್ಲ ಅಜ್ಜಿ, ಇದನ್ನೆಲ್ಲ ಹೇಗೆ ಶುರು ಮಾಡ್ಲಿಕ್ಕೆ, ನಿನಗೆ ಇದನ್ನೆಲ್ಲ ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿನಗೆ ನಾನು ಮೋಸ ಮಾಡಿದ್ದೀನಿ, ಅವಳಿಗೂ ನಾನು ಮೋಸ ಮಾಡಿದ್ದೀನಿ. ಅದಕ್ಕೆ ನಾನು ಬಿಟ್ಟು. ಭುವನ್, ಸಾಕು ಸುಮ್ಮನಿರೋ. ಯಾಕೆ ಅದನ್ನೆಲ್ಲ ಈಗ ಹೇಳ್ತಾ ಇದೆಯಾ? ಸುಮ್ಮನೆ ಭುವನ್, ಏನೇನೋ ಹೇಳಿ ಅಮ್ಮಂಗೆ ಟೆನ್ಷನ್ ಕೊಡ್ಬೇಡ. ಸುಮ್ಮನೆ ನೀವು, ಸುಮ್ಮನೆ. ಇವೆಲ್ಲ ಆಗಿದೆ ನಿಮ್ಮಿಂದ. ಇವತ್ತಲ್ಲ ನಾಳೆ ಸತ್ಯ ಅಜ್ಜಿ ಗೊತ್ತಾಗಬೇಕಿತ್ತು. ಜಾಸ್ತಿ ದಿನ ಮುಚ್ಚೋಕ್ಕಾಗಲ್ಲ ನನ್ನ ಕೈ, ಸಾಧ್ಯ ಇಲ್ಲ. ಆದ್ರೆ ಭುವನ್, Hey, you just shut up! ಏನಂತ ಹೇಳೋ? ಎಲ್ರಿಗೂ ಗೊತ್ತಿಲ್ಲ ಸತ್ಯ, ನನಗೆ ಗೊತ್ತಿಲ್ಲ. ಅದೇನು ಹೇಳು? ತಪ್ಪು ತಿಳ್ಕೊಟ್ಟೆ ಅಜ್ಜಿ, ನಾನು ಶ್ರದ್ಧಾ ನನಗೆ ಮೋಸ ಮಾಡ್ತಿದ್ದಿಲ್ಲ ಅನ್ಕೊಂಡೆ. ಹಿಂದೆ ನಾನು ನಿನಗೆ ಏನ್ ಮಾಡಿದ್ನೋ ಅದು ಕರೆಕ್ಟಾಗಿ ಪ್ಲಾನ್ ಮಾಡಿ ನನ್ನ ನಾಶ ಮಾಡಕ್ ಹೊರಟಿದ್ಯಲ್ವ ನೀನು. ನನ್ನನ್ನ 2ನೇ ಸಲ ಜೈಲಿಗೆ ಹಾಕ್ಸೋ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗಿದೆ. ನನ್ನ ಮೇಲಿನ ಹಳೆ ದ್ವೇಷಕ್ಕೆ ನನ್ನ ಜೊತೆ ನಾಟಕ ಮಾಡಿ ಈಗ ವಿಕ್ರಮ್ ಜೊತೆ ಸೇರ್ಕೊಂಡು ನನ್ನ ಆಟ ಆಡಿಸ್ತಾ ಇದೆಯಾ ನೀನು? ನಾಳೆ ಇಲ್ಲಿಂದ ಹೋಗ್ತಾ ಇರಬೇಕು. ಹೇಳೋ, ಗೆಟ್ ಔಟ್ ಆಫ್ ಮೈ ಹೌಸ್. ಅಮ್ಮ, ಅಜ್ಜಿ, ಏನಮ್ಮ?
ಅಜ್ಜಿ 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 ಮಾತಾಡಜ್ಜಿ ಅಜ್ಜಿ ಅಂತ ದೇವತೆನ ತಪ್ಪು ತಿಳ್ಕೊಂಡಿದ್ಯೇನೋ ತಪ್ಪು ತಿಳ್ಕೊಂಡಿದ್ಯಾ ಇಲ್ಲ ಅಜ್ಜಿ ನಾನು ಮಾತಾಡ್ಬೇಡ ನೀನು ನನ್ನ ಹತ್ರ ಮಾತಾಡ್ಬೇಡ ಶ್ರದ್ಧಾನ ಯಾರು ಕಳ್ಕೊಳ್ತೇವೇನೋ ಅವಳಿ ಮನೆ ಮಹಾಲಕ್ಷ್ಮಿ ಕಣೋ ಮಹಾಲಕ್ಷ್ಮಿ ಅವಳ ಮೇಲೆ ಅನುಮಾನ ಪಟ್ಟಿದ್ದೆ ಅಂದ್ರೆ ನನ್ನ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ ನಾಚಿಕೆ ಆಗತ್ತೆ ಏನೇ ಸಮಸ್ಯೆ ಇದ್ರು ಕೂತ್ಕೊಂಡು ಮಾತಾಡೋದ್ ಬಿಟ್ಟು ಅವಳ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತೀಯ ಬೇಗಾದ್ರೂ ಮನ್ಸು ಬಂತ ನಿನ್ಗೆ ಒಂದು ಹೆಣ್ಮಗುನ ಮನೆಯಿಂದ ಆಚೆ ಹೋಗು ಅಂತ ಹೇಳಕ್ಕೆ ಹೇಗೋ ಮನ್ಸು ಬಂತು ಹೋಗು ಕರ್ಕೊಂಬ ಅವಳನ್ನ ಮನೆ ಸೊಸೆ ಅವಳಿಂದ ನೀನು ಉದ್ಧಾರ ಆಗಲ್ವೋ ಅಕ್ಕಪ್ಪ ದೇವತೆ ಮೇಲೆ ಅನುಮಾನ ಪಟ್ಟಿದ್ಯಲ್ಲ ಹೋಗು ಹೋಗು ಅವಳ ಕರ್ಕೊಂಬರೋರ್ಗು ನೀನ್ ನನ್ನ ಹತ್ರ ಮಾತಾಡ್ಬೇಡ ನನ್ನ ಮುಖ ತೋರಿಸ್ಬೇಡ ನಡಿ ನಡಿ ಅಲ್ಲಿಂದ ಅಪ್ಪಾಜಿ ಏನಮ್ಮ ಶ್ರದ್ಧಾ ನಾನೊಂಚೂರು ಹೊರಗೆ ಹೋಗಿ ಬರ್ತೀನಿ ಹೊರಗ ಎಲ್ಲಿಗಮ್ಮ ಪಟೇಲ್ರ ಮನೆಗೆ ನನ್ನ ಕೆಲಸ ಶುರು ಮಾಡೋಕ್ಕೆ ಅವ್ರ ಹತ್ರ ಮಾತಾಡಲೇಬೇಕಲ್ಲ ಶಾಲೆ ಮತ್ತೆ ತೆರೆಯೋದ್ರ ಬಗ್ಗೆ ಹೇಳಬೇಕು ಅದು ಅಲ್ಲದೆ ಸ್ಕೂಲ್ ಬೇಗದ ಕೈ ಕೂಡ ಅವ್ರ ಹತ್ರನೇ ಇದೆಯಂತೆ ಅದನ್ನು ಹೋಗಿ ತೊಗೊಂಬಂದ್ಬಿಡ್ತೀನಿ ಸರಿ ಹೋಗ್ಬಾ ಒಳ್ಳೇದಾಗಿ ಅಕ್ಕ ಅಕ್ಕ ಈ ಶಾಲೆ ಬೀಗ ತೆಗೋತಿದ್ಯಾ ಇಲ್ಲ ಪುಟ್ಟ ನಾನೀಗ ಪಟೇಲ್ರ ಮನೆಗೆ ಹೋಗ್ತಿದ್ದೀನಿ ಅಲ್ಲಿ ಹೋಗಿ ಬೀಗ ತೊಗೊಂಡು ಬಂದು ಆಮೇಲೆ ಶಾಲೆ ಬಾಗಿಲು ತೆಗೆಯೋದು ಈಗ ಸದ್ಯಕ್ಕೆ ನಾನು ಒಬ್ಬಳೇ ಹೋಗಿ ಬರ್ತೀನಿ ಆಯ್ತಾ ನಾನು ಪಟೇಲ್ರ ಮನೆಗೆ ಬರ್ತೆ ಬೇಡ ಪುಟ್ಟ ಶ್ರದ್ಧಾ ನೀನು ಇಲ್ಲಿಂದ ಅಲ್ಲಿವರೆಗೂ ಒಬ್ಬಳೇ ಹೋಗೋದಕ್ಕಿಂತ ಒಬ್ಬರ ಜೊತೆ ಇನ್ನೊಬ್ರು ಅನ್ನೋ ಹಾಗಾಗುತ್ತೆ ಇರಲಿ ಪುಟ್ಟನ್ನು ಕರ್ಕೊಂಡು ಹೋಗು ಸರಿ ಆಯ್ತು ಬಾ ಆದರೆ ಅಮ್ಮಂಗೆ ಹೇಳಿ ಬರ್ಬೇಕಾಯ್ತಾ ಹೋಗು ಅಮ್ಮಂಗೆ ಹೇಳ್ಬಾ ಹೋಗು ಅಮ್ಮ ಇಲ್ಲೇ ಬಂದ್ಬಿಡ್ಲಲ್ಲ ಕಮಲಾ ಶ್ರದ್ಧಾ ಪಟೇಲ್ರ ಮನೆ ಹತ್ರ ಹೋಗ್ತಾ ಇದ್ದಾಳೆ ಶಾಲೆ ವಿಷಯ ಮಾತಾಡೋದಕ್ಕೆ ಒಬ್ಬಳೇ ಹೋಗೋದು ಬೇಡ ಪುಟ್ಟನ್ನು ಜೊತೆ ಕಳಿಸ್ಕೊಡು ಸರಿ ಯಜಮಾನ್ರೆ ಹೋಗ್ಲಿ ಆದ್ರೆ ದಾರಿ ಉದ್ದಕ್ಕೂ ಹೋಯ್ತಾ ಹೋಯ್ತಾ ಪ್ರಶ್ನೆ ಕೇಳಿ ಕೇಳಿ ಟೀಚರ್ ಅಮ್ಮನ್ ತಲೆ ಹಾಳು ಮಾಡ್ಬೇಡ
ಗೊತ್ತಾತಾ? ನಾನೇನಷ್ಟು ಮಾತಾಡಲ್ಲ. ಇಲ್ಲಮ್ಮ, ಅವನೇನು ನನ್ನ ತಲೆ ತಿನ್ನಲ್ಲ ಬಿಡಿ. ಅದು ಅಲ್ಲದೆ ಪುಟ್ಟನ ಮಾತು ಕೇಳಕ್ಕೆ ನನಗೂ ಇಷ್ಟನೇ. ನಾವಿನ್ ಬರ್ತೀವಿ, ಬಾ ಪುಟ್ಟ. ಶ್ರದ್ಧಾ, ಹುಷಾರು ಕಣಮ್ಮ. ಸರಿ ಅಪ್ಪಾಜಿ, ಬರ್ತೀನಿ, ಬಾ. ಬರ್ಬೇಕು ಅಂದ್ರೆ ಬರಕು ಅಂತಲಾ? ಹಾ ಹೌದು. ಅಮ್ರು ಅಂದ್ರೆ ಅಂತ ಅಂದ್ರೆ ಹೋಯ್ಕ್ ಅಮ್ರು ಅಂದ್ರೆ ಹೋಗ್ಬೇಕು ಅಂತ, ಕರೆಕ್ಟಾ? ಹಾ. ಎಂತ ಇದಕ್ಕ? ಎಂತ ಇಲ್ಲ, ಯಾರೋ ಓಡಿ ಹೋದಂಗ ಆಯ್ತು ಅಮ್ರು, ಕರೆಕ್ಟಾ? ಎಷ್ಟು ಬೇಗ ಕಲ್ತ್ಬಿಟ್ಟೆ ಅಕ್ಕ? ಬಾ ಹೋಗೋಣ. ಊರ್ಮಿ, ಇಂಥ ಟೈಮ್ನಲ್ಲಿ ಹೋಗಿ ಭುವನ್ಗೆ ಸಮಾಧಾನ ಹೇಳಬೇಕು. ಹೋಗು, ಮಾತಾಡು. ಅಯ್ಯೋ ಮಾಮ್, ಅವ್ನ ಮೂಡ್ ಮೊದಲೇ ಚೆನ್ನಾಗಿಲ್ಲ. ಬೇಡ, ಸುಮ್ಮನೆ ಇರು. ಯಾಕೆ ಬೇಕು? ಬಾ. ಏನು ಗೊತ್ತಾಗಲ್ಲ. ಹೋಗಿ ಹೇಳು ಅಂತ ಹೇಳ್ತಾ ಇದ್ದೀನಿ ತಾನೆ. ಹೋಗೆ. ಅಲ್ಲ, ಹೋಗೆ. ಭುವಿ, ಯಾಕೋ ಬೇಕಿತ್ತು ನಿನಗಿದೆಲ್ಲ? ಅಲ್ಲ, ಅಜ್ಜಿ ಹತ್ರ ಇದನ್ನೆಲ್ಲ ಯಾಕೆ ಹೇಳಕ್ ಹೋದೆ? ನಮ್ಮನ್ನ ಅಟ್ಲೀಸ್ಟ್ ಒಂದು ಮಾತು ಕೇಳ್ಬೋದಿತ್ತಲ್ಲ. ನಿನ್ನ ಹತ್ರ ಯಾಕೆ ಕೇಳಿ? ಯಾರು ನೀನು? ಯಾರೇ ನೀನು? ಯಾಕೆ ಕೇಳ್ಬೇಕಾಗಿತ್ತು ನಿನ್ನ ಹತ್ರ? ಭುವನ್, ನೋಡು, ನನಗೆ ನಿನ್ ಸ್ಥಿತಿ ಅರ್ಥ ಆಗುತ್ತೆ. ಆದ್ರೆ ಶ್ರದ್ಧಾ ಈ ಮನೆ ಬಿಟ್ಟು ಹೋಗೋದಿಕ್ಕೆ ನೀನೇನ್ ಕಾರಣ ಅಲ್ವಲ್ಲ. ಅವಳಾಗವಳೆ ಬಿಟ್ಟು ಹೋದ್ಲು ತಾನೆ. ಅಲ್ಲ, ನೀನೇ ಅವಳನ್ನೇನಾದ್ರೂ ಕಳಿಸಿದ್ದೆ ಅಂತಾನೆ ಇಟ್ಕೋ, ಅದೇನ್ ತಪ್ಪಲ್ಲ. ಅದಕ್ಕೆ ಅವಳು ಮಾಡಿದ ತಪ್ಪೇ ಕಾರಣ ಅಲ್ವೇನೋ? ಮಾಡಿರ್ಲಿಲ್ಲ, ಅವಳು ಯಾವ ತಪ್ಪು ಮಾಡಿರ್ಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನೀನು. ಇನ್ನೊಂದ್ಸಲಿ ಅವಳ ಬಗ್ಗೆ ಏನಾದ್ರೂ ಹಾಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಭುವನ್, ನಿನ್ನ ಅತ್ತೆ ಆಗಿ ನಿನ್ ಮೇಲೆ ಕಾಳಜಿ ಇಟ್ಕೊಂಡು. ಯಾವ ಕಾಳಜಿ? ನೋಡಿದೆ ನಿಮ್ ಕಾಳಜಿ ಹೇಗಿದೆ ಅಂತ. ನೀವೇನು ನಿಮ್ ಹಣೆ ಬರೆ ಅಂತ ಗೊತ್ತಿದೆ ನನಗೆ. ಇನ್ನೊಂದ್ಸಲ ನನ್ನ ಕಣ್ಣು ಮುಂದೆ ಬಂದಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹೋಗಿ ಹೋಗಿ ಶ್ರದ್ಧೆನ ಹುಡ್ಕೊಂಬನ್ನಿ. ಏನು ಬಿಡ, ನಿನಗೆ ನಿನ್ನೆ ಹೇಳಿದ್ದೆ ತಾನೇ ದಿನ. ಅಲ್ಲ ಭುವಿ, ಅದೇ ಕತೆ ಮತ್ತೆ ಯಾಕೆ ಶುರು ಮಾಡಿ? ನಾನೇನ್ ಶುರು ಮಾಡ್ಬೇಕು ಅನ್ನೋದನ್ನ ನಿನ್ನಿಂದ ಹೇಳಿ ಕಲಿಬೇಕಾಗಿಲ್ಲ ನಾನು. ಇಬ್ರು ಹೋಗಿ ಶ್ರದ್ಧೆನ ಹುಡ್ಕೊಂಡ್ ಬರ್ತಿದ್ದೆ ಅಷ್ಟೇ. ಅವ್ರಿ ಮನೆಯಿಂದ ಆಚೆ ಹೋಗೋದಕ್ಕೆ ನಾನೆಷ್ಟು ಕಾರಣನೋ ನೀವಿಬ್ರು ಅಷ್ಟೇ ಕಾರಣ. ಹೊರಡಿಲ್ಲಿಂದ. ಏನು, ನಾವು ಹೋಗ್ಬೇಕಾ? ಹೌದು, ನೀವೇ ಹೋಗ್ಬೇಕು. ಹೋಗಿ ಶ್ರದ್ಧೆನ ಹುಡ್ಕೊಂಡ್ ಬರ್ತೀರಾ? ಅವಳರಿಗೆ ಬೇಕು. ಏನೇ ಇದು? ಎಲ್ಲ ಆಮೇಲೆ ಹೇಳ್ತೀನಿ, ಸ್ವಲ್ಪ ಸುಮ್ಮನಿರು. ಆಮೇಲೆ ಹೇಳಕ್ಕೇನು ಇಲ್ಲ. ನನ್ನ ಹೆಂಡತಿ ಶ್ರದ್ಧಾನ ಹುಡುಕ್ತಾ ಇದ್ರೆ ನೀವಿಬ್ಬರು ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇನ್ನು ಯಾಕೆ ಮುಖ ನೋಡ್ತಾ ಇಲ್ಲ ಅಂತಿದ್ದೀರಾ? ಹೊರಡಿಲ್ಲಿಂದ. ಅವ್ರು ಸಿಕ್ಕಿದ್ಕೊಳ್ಳೆ ನನಗೆ ಫೋನ್ ಮಾಡಿ. ಹೋಗಿ ಹೋಗಿ. ಅಲ್ಲ, ಬಾಮ ನೀನು. ಬರ್ತೀಯಾ? ಈ ಮನೇಲಿ ನೀವು ಇರ್ಬೇಕು ಅಂದ್ರೆ ಇದನ್ನ ನೀವು ಮಾಡ್ಲೇಬೇಕು. ಇದ್ದಿದ್ರೆ ಈ ಮನೆ ನಿಮಗೆ ಜಾಗ ಇಲ್ಲ. ಔಟ್. ಊರ್ಮಿ, ನನ್ನ ಮಾತು ಕೇಳೆ.